ಅತ್ಯಂತ ಪ್ರಮುಖ ದೈನಂದಿನ ಬಳಕೆ ವಾಕ್ಯಗಳು 21. ರಕ್ತ ಪರೀಕ್ಷೆ ಮಾಡಿಸಿ, ಗೆಟ್ ಅ ಬ್ಲಡ್ ಟೆಸ್ಟ್. ವಿಶ್ರಾಂತಿ ಅಗತ್ಯ, ರೆಸ್ಟ್ ಈಸ್ ನೆಸಸರಿ. ವರದಿ ಯಾವಾಗ ಸಿಗುತ್ತದೆ, ವೆನ್ ವಿಲ್ ದ ರಿಪೋರ್ಟ್ ಬಿ ರೆಡಿ. ಆ್ಯಂಬುಲೆನ್ಸಿಗೆ ಕರೆ ಮಾಡಿ, ಕಾಲ್ ಆ್ಯನ್ ಆ್ಯಂಬುಲೆನ್ಸ್. ಬೇಗ ಗುಣಮುಖರಾಗಿ, ಗೆಟ್ ವೆಲ್ ಸೂನ್. ಮಾಸ್ಕ್ ಧರಿಸಿ, ವೇರ್ ಅ ಮಾಸ್ಕ್. ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ, ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸ್. ನೀವು ಈಗ ಹೋಗಬಹುದು, ಯು ಕ್ಯಾನ್ ಗೋ ನೌ. ಬೆಂಗಳೂರಿಗೆ ಟಿಕೆಟ್ ಎಷ್ಟು, ಹೌ ಮಚ್ ಈಸ್ ದ ಟಿಕೆಟ್ ಟು ಬ್ಯಾಂಗಲೂರು. ಬಸ್ ಯಾವಾಗ ಹೊರಡುತ್ತದೆ, ವೆನ್ ವಿಲ್ ದ ಬಸ್ ಲೀವ್. ರೈಲು ತಡವಾಗಿ ಬರುತ್ತಿದೆ, ದ ಟ್ರೈನ್ ಈಸ್ ಕಮಿಂಗ್ ಲೇಟ್. ಇದು ಯಾವ ಊರು, ವಿಚ್ ಟೌನ್ ಈಸ್ ದಿಸ್. ಮುಂದಿನ ನಿಲ್ದಾಣ ಯಾವುದು, ವಿಚ್ ಈಸ್ ದ ನೆಕ್ಸ್ಟ್ ಸ್ಟಾಪ್. ಇಲ್ಲಿ ಆಟೋ ಸಿಗುತ್ತದೆಯೇ, ಕ್ಯಾನ್ ಐ ಗೆಟ್ ಆ್ಯನ್ ಆಟೋ ಹಿಯರ್. ಮೀಟರ್ ಹಾಕಿ, ಪುಟ್ ದ ಮೀಟರ್. ಇಲ್ಲಿ ನಿಲ್ಲಿಸಿ, ಸ್ಟಾಪ್ ಹಿಯರ್. ಸ್ವಲ್ಪ ಮುಂದೆ ಹೋಗಿ, ಗೋ ಅ ಲಿಟಲ್ ಫರ್ದರ್. ಸೀಟ್ ಖಾಲಿ ಇದೆಯೇ, ಈಸ್ ದ ಸೀಟ್ ವೇಕೆಂಟ್. ಇದು ಮಹಿಳೆಯರ ಸೀಟು, ದಿಸ್ ಈಸ್ ಅ ಲೇಡೀಸ್ ಸೀಟ್. ಕಿಟಕಿ ತೆರೆಯಿರಿ, ಓಪನ್ ದ ವಿಂಡೋ. ಗಾಳಿ ಬರುತ್ತಿಲ್ಲ, ಏರ್ ಈಸ್ ನಾಟ್ ಕಮಿಂಗ್. ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಸ್ಟೈಲ್ ಇಷ್ಟವಾದಲ್ಲಿ ನನಗೆ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ನನ್ನ ಕಂಪ್ಲೀಟ್ 3 ತಿಂಗಳ ಕೋರ್ಸನ್ನು ಕಲೀಲಿಕ್ಕಿದ್ರೆ ನಾ ಕೋರ್ಸಿನ ಡೇ ಬೈ ಡೇ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ತೇನೆ. ವಾಟ್ಸಪ್ಪಲ್ಲಿ ನಾನು ಕಳಿಸಿದರೆ ನೀವು ಅದನ್ನು ಯಾವಾಗಲೂ ನೋಡ್ಬೋದು, ಎಷ್ಟು ಸಲನೂ ನೋಡ್ಬೋದು. 15 ನಿಮಿಷದ ವಿಡಿಯೋ ಇರ್ತದೆ, ನೀವು 45 ನಿಮಿಷದ ಪ್ರಾಕ್ಟೀಸ್ ಮಾಡಬೇಕು. 15 ನಿಮಿಷದ ವಿಡಿಯೋದಲ್ಲಿ ನಾನು ಪ್ರತಿ ಒಂದು ವಿಷಯವನ್ನು 2 ಸಲ ರಿಪೀಟ್ ಮಾಡಿರ್ತೇನೆ. ನೀವು ಅದನ್ನು ನನ್ನ ಜೊತೆ ರಿಪೀಟ್ ಮಾಡಬೇಕು. ಅದೇ ಥರ ನೀವು ಮತ್ತೆ ಪುನಃ ಆ ವಿಡಿಯೋವನ್ನು 3-4 ಸಲ ಕೇಳಿ ಒಂದು 6ರಿಂದ 8 ಸಲ ರಿಪೀಟ್ ಮಾಡಬೇಕು. ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ನನ್ನ ಟೀಚಿಂಗ್ ಮೆಥಡ್ ನಿಮಗೆ ಪೆನ್ ಮತ್ತು ಪುಸ್ತಕ ತಗೊಂಡು ಶಾಲೆಯ ಮಕ್ಕಳಿಗೆ ಕಲಿಸಿದ ಹಾಗೆ ಕಲಿಸುವುದಲ್ಲ. ನೀವು ಕೇಳಿ ನನ್ನನ್ನು ಫಾಲೋ ಮಾಡಿ ಕಲಿತೀರಿ. ಅದಕ್ಕಾಗಿಯೇ ನಾನು ಆ ಕೋರ್ಸಿನ ಹೆಸರು ನನ್ನ ಜೊತೆ ಕಲೀರಿ ಅಂತ ಇಟ್ಟಿದ್ದೇನೆ. ಈ ನನ್ನ ಜೊತೆ ಕಲೀರಿ ಅನ್ನುವ ಕೋರ್ಸು ನೀವು ಕಂಪ್ಲೀಟ್ 3 ತಿಂಗಳ ಕೋರ್ಸು. ಅದನ್ನು ನೀವು ಮಾಡಿದರೆ ನಿಮಗೆ ಖಂಡಿತವಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ನಿಮಗೆ ಈಗ ಬೇಕಾಗಿರೋದು ನಾಲೆಜ್ ಅಲ್ಲ, ನಿಮಗೆ ಬೇಕಾಗಿರೋದು ನೀವು ಏನು ಯೋಚಿಸ್ತೀರೋ, ನೀವು ಯಾವ ವಾಕ್ಯವನ್ನು ಕನ್ನಡದಲ್ಲಿ ಯೋಚಿಸಿ ಇಂಗ್ಲೀಷಿಗೆ ಭಾಷಾಂತರ ಮಾಡ್ತೀರೋ ಆ ವಾಕ್ಯ ಸರಿ ಇದೆಯೇ ತಪ್ಪಿದೆಯೇ ಅನ್ನುವ ಅಂಜಿಕೆ ನಿಮ್ಮಲ್ಲಿದೆ. ಆ ಅಂಜಿಕೆಯ ಕಾರಣ ನೀವು ಮಾತಾಡ್ತಾ ಇಲ್ಲ. ನನ್ನ ಈ ಕೋರ್ಸ್ ಮಾಡಿದರೆ ನೀವು ಕನ್ಫರ್ಮ್ ಆಗ್ತೀರಿ, ನೀವು ಯೋಚಿಸಿದ ವಾಕ್ಯ ಸರಿ